ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಅಶ್ವಿನಿ. ನಾನಿವತ್ತು ವರ್ಷಕ್ಕಾದರೂ ಒಂದು ಸಾರಿ ತಿನ್ನುವಂತಹ ಶಾವಿಗೆ ಪಲ್ಯದ ಬಜ್ಜಿನ ಮಾಡ್ತಾಯಿದ್ದೀನಿ. ಶಾವಿಗೆ ಪಲ್ಯಕ್ಕೆ ಪತ್ರೊಡೆ ಕೂಡ ಅಂತಾರೆ ಮತ್ತು ಕೆಸುವಿನ ಎಲೆ ಕೂಡ ಅಂತಾರೆ. ಸೊ ನಿಮ್ಮ ಸೈಡ್ ಏನಂತಾರೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮೊದಲಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ನಾನು ಇಬ್ಬರಿಗಷ್ಟೇ ಮಾಡ್ತಿರೋದ್ರಿಂದ ಕಮ್ಮಿ ತೊಗೊಂಡಿದ್ದೀನಿ. ಇನ್ನು ಹೆಚ್ಚಿನ ಕ್ವಾಂಟಿಟಿಯಲ್ಲಿ ಕೂಡ ತೊಗೊಳ್ಬೋದು. ಮತ್ತು ಖಾರಕ್ಕೆ ಅನುಗುಣವಾಗಿ ಅಚ್ಚ ಖಾರದ ಪುಡಿ ಮತ್ತು ಅರಿಶಿಣ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಅಜ್ವೈನ್ ಓಂಕಾಳು ಅಂತೀವಲ್ಲ, ಅದನ್ನು ಕೈಯಲ್ಲಿ ಹಾಕಿಬಿಟ್ಟು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಕೂಡ ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ. ನಂತರ ಸ್ವಲ್ಪ ನೀರು ಹಾಕಿ ಗಟ್ಟಿ ಪೇಸ್ಟ್ನ ರೆಡಿ ಮಾಡ್ಕೊಳ್ಬೇಕು. ಜಾಸ್ತಿ ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿನೇ ಇರಲಿ. ಈ ಹದಕ್ಕೆ ಬಂದರೆ ಸಾಕು. ನೋಡಿ, ಇಷ್ಟು ಗಟ್ಟಿಯಾಗಿರಬೇಕು. ಇವಾಗ ಶಾವಿಗೆ ಪಲ್ಯನ ತೊಗೊಂಡ್ಬಿಟ್ಟು ಚೆನ್ನಾಗಿ ನಾನು ತೊಳ್ಕೊಂಡಿದ್ದೀನಿ 2ರಿಂದ 3 ಬಾರಿ. ಶಾವಿಗೆ ಪಲ್ಯನ ಚೆನ್ನಾಗಿ ತೊಳ್ಕೊಂಡು ಆದಮೇಲೆ ಡ್ರೈ ಮಾಡ್ಕೊಂಡ್ಬಿಟ್ಟು ಎಲೆನ ಉಲ್ಟಾ ಮಾಡಿಬಿಟ್ಟು ಅದಕ್ಕೆ ಇದೇನು ಬೆಟರ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಬೇಕು ಕೈಯಿಂದ ನೀಟಾಗಿ. ಇದು ನನ್ನ ಕಡೆ ಚಿಕ್ಕದಿದೆ, ಇಲ್ಲಿ ಸಿಟಿನಲ್ಲಿ ಸಿಗೋದೇ ಅಪರೂಪ ಫ್ರೆಂಡ್ಸ್. ಸಿಕ್ಕಾಗ ಮಾಡ್ಕೊಂಡು ತಿನ್ನಿ. ವರ್ಷಕ್ಕೆ ಒಂದು ಸಲನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಹೊಟ್ಟೆನಲ್ಲಿ ಕಲ್ಲು ಅದರಾಗಿರುತ್ತಲ್ವ ಅದನ್ನೆಲ್ಲ ಸರಿಪಡಿಸ್ಕೊಳುತ್ತೆ. ಅದಕ್ಕೋಸ್ಕರ ದೊಡ್ಡ ಸೈಜನ್ನಿದ್ದರೆ ರೋಲ್ ದೊಡ್ಡದಾಗಿ ಬರುತ್ತೆ. ಅದ್ರ ದೊಡ್ಡ ಸೈಜಿನ ನಂಗೆ ಸಿಕ್ಕಿಲ್ಲ. ಸೊ ನನ್ನ ಕಡೆ ಸಣ್ಣ ಸೈಜಿನ ಸಿಕ್ಕಿತ್ತು, ಮಾರ್ಕೆಟಲ್ಲಿ ಇವತ್ತು ಬಂದಿತ್ತು, ನಾನು ತೊಗೊಂಡಿದ್ದೆ. ಇವಾಗ ನೋಡಿ, ಮತ್ತೆ ಇನ್ನೊಂದು ಎಲೆನ ಉಲ್ಟಾ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆಲ್ಲ ಕಡೆ ನಾವು ಸ್ಪ್ರೆಡ್ ಮಾಡ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಇದು ತಿನ್ನಬೇಕಾದ್ರೆ ಸ್ವಲ್ಪ ಗಂಟ್ಲಲ್ಲಿ ಕೆರೆತಿರೋ ಹಾಗೆ ಆಗುತ್ತೆ. ಸೊ ನಾವು ಊಟದ ಜೊತೆ ತಿಂದರೆ ಅದು ತಿಂದಿರೋದು ಕೂಡ ಗೊತ್ತಾಗಲ್ಲ. ಸೊ ಆ ಥರ ಆದರೆ ಏನು ತೊಂದರೆ ಇಲ್ಲ. ಒಂದು ವೇಳೆ ನಿಮ್ಗೆ ಅದು ಮಾಡೋದು ಕರೆಕ್ಟ್ ಆಗಿಲ್ಲ, ಗಂಟ್ಲು ಏನಾದರೂ ಕೆರಿತಿದ್ರೆ ಅದು ತಿಂದ ಮೇಲೆ ಏನಾದರೂ ಸ್ವಲ್ಪ ತಿಂದುಬಿಟ್ಟು ಒಂದು 5 ನಿಮಿಷ ಬಿಟ್ಟು ನೀರನ್ನು ಕುಡೀರಿ, ಅದು ಕರೆಕ್ಟ್ ಆಗುತ್ತೆ. ಬಟ್ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇವಾಗೆಲ್ಲ ಆದಮೇಲೆ ರೋಲಿನಲ್ಲಿ ಒಂದು ಸ್ವಲ್ಪನ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಅದು ಚೆನ್ನಾಗಿ ಹೀರ್ಕೊಳ್ಳುತ್ತೆ, ಅದಕ್ಕೋಸ್ಕರ ಈ ಥರ ಹಾಕ್ಕೊಂಡು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಇವಾಗ ಗ್ಯಾಸ್ನ ಹಚ್ಕೊಂಡ್ಬಿಟ್ಟು ಕುದಿಸ್ಕೊಳ್ಳೋಕ್ಕೆ ಒಂದು ಪಾತ್ರೆನ ಇಟ್ಕೊಂಡು ನೀರನ್ನ ಹಾಕೋತಾ ಇದ್ದೀನಿ. ನೀರು ಬಿಸಿ ಆದಮೇಲೆ ಈ ಥರ ಇರೋ ಜಲ್ಡಿ ಬರುತ್ತಲ್ವ ಅದನ್ನು ಇಟ್ಕೊಂಡಿದ್ದೀನಿ. ನೀರಲ್ಲಿ ಸ್ವಲ್ಪ ಎಣ್ಣೆನ ಹಾಕಿ, ಇಲ್ಲಾಂದರೆ ಅದು ಅಂಟ್ಕೊಳ್ಳುತ್ತೆ ಒಂದಕ್ಕೊಂದು. ಸೊ ನೀರಲ್ಲಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈ ಥರ ನಾನು ರೋಲ್ನ ಇಟ್ಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಏನಾದರೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಉಳಿದಿದ್ರೆ ಈ ಥರ ಶಾವಿಗೆ ಪಲ್ಯದ ರೋಲ್ ಮ್ಯಾಗೆ ಹಾಕ್ಕೊಂಡ್ಬಿಡಿ. ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು 1ರಿಂದ 2 ನಿಮಿಷ ನಾನು ಹೈ ಫ್ಲೇಮಲ್ಲಿ ಕುದಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿದು ಬೇಯಿಸ್ಕೊಳ್ಬೇಕು. ಇದೇನು ಲೇಟ್ ಆಗಲ್ಲ ಫ್ರೆಂಡ್ಸ್, ಬೇಗನೆ ಆಗುತ್ತೆ. ಇದು ಮಕ್ಕಳಿಗೆ ಎಲ್ಲರಿಗೂ ಕೂಡ ಒಳ್ಳೆಯದು. ಇವಾಗ ನಾನು ಕುದ್ದಾದಮೇಲೆ ನಾನು ತೋರಿಸಿದೆ ನೋಡಿ, ಒಂದಕ್ಕೊಂದು ಕೂಡ ಅಂಟ್ಕೊಂಡಿಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನಿಮ್ಗೆ ಕುದಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅದು ಸ್ಟಫಿಂಗ್ ಮಾಡಿಕೊಂಡು ರೋಲ್ ಮಾಡಿಕೊಂಡು ಹಾಗೆ ಎಣ್ಣೆನಲ್ಲಿ ಕೂಡ ನೀವು ಕರ್ಕೊಳ್ಬೋದು. ನಾನು ಸ್ವಲ್ಪ ಕುದಿಸ್ಕೊಂಡೇ ತಕ್ಕೋತಾ ಇದ್ದೀನಿ. ಇವಾಗ ನಾನು 1ರಲ್ಲಿ 2 ಭಾಗನ ಕಟ್ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ಚಿಕ್ಕ ಸೈಜ್ ಅಲ್ವಾ, ಇದು ಚೆನ್ನಾಗಿ ರೋಲ್ ಕಾಣಿಸೋದಿಲ್ಲ, ಅದಕ್ಕೋಸ್ಕರ. ದೊಡ್ಡದಾಗಿದ್ದರೆ 2 ಎಲೆಗೂ ಕೂಡ ನಾವು ಹಚ್ಕೊಂಡು ರೋಲ್ ಮಾಡ್ಕೊಂಡು ಕುದಿಸ್ಕೊಂಡು ಕಟ್ ಮಾಡಿಕೊಂಡ್ರೆ ರೌಂಡಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ. ಇದು ಚಿಕ್ಕ ಎಲೆ ಅಲ್ವಾ, ಸಿಕ್ಕಿದ್ದೇ ಅಪರೂಪ. ಸೊ ಅದಕ್ಕೆ ಸಿಕ್ಕ ತಕ್ಷಣ ನಾನು ಈ ಥರ ತೊಗೊಂಡ್ಬಿಟ್ಟು ಮಾಡಿದ್ದೀನಿ. ಇವಾಗ ನಾನು ಗ್ಯಾಸ್ ಹಚ್ಕೊಂಡ್ಬಿಟ್ಟು ನಾನು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆಕ್ ಮಾಡಿಕೊಂಡೆ ಕಾಯ್ದಿದ್ದಿಲ್ಲ ಅಂತ. ಕಾದಿದ ಮೇಲೆ ಇವಾಗ ನಾವು ರೆಡಿ ಮಾಡಿಟ್ಕೊಂಡಂಥ ರೋಲ್ನ ಎಣ್ಣೆಯಲ್ಲಿ ಹಾಕ್ತಾಯಿದ್ದೀನಿ. ಹಾಕ್ಕೊಂಡ್ಬಿಟ್ಟು ನೋಡಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಸರಿಯಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಇದು ಒಂದು ಸಲನಾದರೂ ಯೂಸ್ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಹಳ್ಳಿಗಳಲ್ಲಿ ಕಾಮನಾಗಿ ಎಷ್ಟೋ ಬೆಳೆದಿರುತ್ತೆ, ಅದು ಒಂದೊಂದು ಸಲ ಯೂಸೇ ಮಾಡ್ಕೊಳ್ಳಲ್ಲ. ಆದರೆ ನಮ್ಮ ಸಿಟಿನಲ್ಲಿ ಎಷ್ಟು ಅಪರೂಪ ಗೊತ್ತಾ ಫ್ರೆಂಡ್ಸ್, ಸಿಗೋದೇ ಇಲ್ಲ. ಸಿಕ್ಕಾಗ ನಾವು ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಾನಂತೂ ಆಲ್ಮೋಸ್ಟ್ ಆರೋಗ್ಯಕರವಾಗಿ ರೆಸಿಪಿನೇ ಮಾಡ್ತಿರೋದು. ಸೊ ನಿಮ್ಗೆ ಯಾವುದೆಲ್ಲ ರೆಸಿಪಿ ಬೇಕಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್, ನಾನು ತೋರಿಸ್ತೀನಿ. ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ನಾನು ಮುಂದಿನ ವೀಡಿಯೋ ಹೆಚ್ಚೆಚ್ಚಾಗಿ ಮಾಡೋದಕ್ಕೆ ಸಹಾಯವಾಗುತ್ತೆ. ಸೊ ಇವಾಗ ಫ್ರೈ ಆದಮೇಲೆ ನಾನು ತೆಗಿತಾ ಇದ್ದೀನಿ ನೋಡಿ.
ಒಂಚೂರು ಎಣ್ಣೆ ಕೂಡ ಹಿಡ್ಕೊಳ್ಳಲ್ಲ, ಎಣ್ಣೆನೂ ಜಾಸ್ತಿ ಕೂಡ ಹೋಗೋದಿಲ್ಲ. ಬೇಗನೆ ರೆಡಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ಇದು. ಇದರಿಂದ ದಪ್ಪಟ್ಟಿ ಕೂಡ ಮಾಡ್ತಾರೆ ನಮ್ಮ ಸೈಡ್ ಹಳ್ಳಿಗಳಲ್ಲಿ, ಅದನ್ನು ಕೂಡ ಮಾಡ್ಬೋದು. ಇವಾಗ ನೋಡಿ ಎಷ್ಟು ರೆಡಿಯಾಗಿದೆ ಅಲ್ವಾ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ತೋರಿಸ್ತೀನಿ ನೋಡಿ, ಎಷ್ಟು ಕ್ರಿಸ್ಪಿ ಕೂಡ ಆಗಿದೆ ಅಲ್ವಾ. ಇದು ಊಟದ ಜೊತೆ ಸೈಡ್ ಡಿಶ್ ಆಗಿ ಊಟದ ಮಾಡಿ ತಿನ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.